ನೋಡಿ, ಸರ್ಕಾರದಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಒಂದು ನಿಮಿಷ ಸರ್ಕಾರದಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಮುಖ್ಯಮಂತ್ರಿಯಿಂದ ಗೃಹ ಸಚಿವರಿಂದ ಹಿಡಿದು ಅವ್ರ ಒತ್ತಡದಲ್ಲೇ ಕೆಲಸ ಮಾಡೋದು. IGP-ನಾಗಿರಲಿ, ADGP ಆಗಿರಲಿ, ಸಾಹೇಬರು ಹೇಳಿದಾಗ ನಾವೇನು ಸಣ್ಣ ಅವ್ರಿಗೆ ಹಿಡಿಯೋ ಅವಶ್ಯಕತೆ ಇಲ್ಲ ಅಂತ. ಒಂದು ಅವ್ರಿಗೆ ಕರೆಕ್ಟಾಗಿ ಇದು ಬರುತ್ತೆ, ಇದಕ್ಕೆ ಮಾಡಬೇಡಿ, ಇದಕ್ಕೆ ಮಾಡಿಲ್ಲ ಅಂದರೆ ಅವ್ರ ಕುರ್ಚಿ ಧಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವ್ರ ಕುರ್ಚಿ ಭದ್ರವಾಗಿ ಇಟ್ಕೊಳ್ಳೋಕೆ ಮಾಡ್ತಾರೆ. ನಾನು 32 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿದ್ದೇನೆ. ನಮ್ಮ ಟೈಮಲ್ಲಿ ನಾವು ಜಿಲ್ಲಾ SP ಇರುವಾಗ ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಯೋಗ್ಯತೆ ಇದೆ, ಅವ್ರ ಪ್ರಕಾರ ನಾನೇ ಪೋಸ್ಟ್ ಮಾಡಿದರೆ. ಕೊಡಗು ಜಿಲ್ಲಾ SP ಇರುವಾಗ ಮತ್ತು ಬೆಂಗಳೂರು ಗ್ರಾಮಾಂತರ SP ಇರುವಾಗ. ತದನಂತರ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋರು ಶಾಸಕರುಗಳೆಲ್ಲ ಇದು ಮಾಡಿ. ತದನಂತರ ರೈಟಿಂಗಲ್ಲಿ ಒಂದು ರಿಕ್ವೆಸ್ಟು. ಇವತ್ತಿನ ದಿನ ವ್ಯಾಪಾರನೇ ಆಗ್ಬಿಟ್ರೆ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ. ಸೊ ಅದಕ್ಕೆ ನೇರ ಕಾರಣ ಓನ್ಲಿ ಮೇಲ್ಗಡೆಯಿಂದನೇ ಅವ್ರು ಕಂಟ್ರೋಲ್ ಮಾಡ್ಬೋದು ಹೊರತು ಮಧ್ಯದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಚಲವಾದಿ ಸಾಹೇಬ್ರು ನಮಗೆ ಹೇಳ್ದಂಗೆ ಇಲ್ಲಿಗೆ ರೂಟ್ ಕಾಸ್ ಇರೋದಲ್ಲಿ ಈ ಸಣ್ಣ ಪುಟ್ಟ ಇವ್ರಿಗೆಲ್ಲ ಕಂಟ್ರೋಲ್ ಮಾಡಿಲ್ಲ. ಯಾಕೆಂದರೆ ಇಲ್ಲಿ ಬೇರೆ ಡೆವಲಪ್ಮೆಂಟ್ಗೆ ಅವಕಾಶ ಇಲ್ಲ. ಮತ್ತು ನೀವು ಮುಂಚೆಯಿಂದ ನೋಡಿ, ಸಮವಸ್ತ್ರಧಾರಿಯವನು ರಕ್ಷಕ ಇರೋನ ಬೇಗ ಭಕ್ಷಕ ಆಗೋಗ್ಬಿಟ್ಟಿದ್ದಾನೆ ಈಗ. ಯಾಕೆಂದರೆ ಅವನ ಹತ್ರ ಕಾಂಟ್ರಾಕ್ಟ್ ಇಲ್ಲ, ಅವನಿಗೆ ಗ್ರಾಂಟ್ ಏನು ಬರಲ್ಲ. ಅವನಿಂದ ದುಡ್ಡು 20 ಲಕ್ಷ 30 ಲಕ್ಷ ಕಳ್ಕೊಂಡ್ರೆ ಅವ್ನು ಚಾರ್ಜ್ ಹಾಕ್ತಾರೆ 365 ದಿನ ನನಗೆ ದಿನಕ್ಕೆ ಇಷ್ಟು ಬಂದುಬಿಡಬೇಕು ಅಂತ. ಅವನು ತಮ್ಮ ASIಗೆ ಹೆಡ್ ಕಾನ್ಸ್ಟೇಬಲ್, ನೋಡಪ್ಪ ಅದು ಏನು ಮಾಡ್ತೇವೆ ನಂಗೆ ಗೊತ್ತಿಲ್ಲ, ನನಗೆ ಇಷ್ಟು ದುಡ್ಡು ಬಂದುಬಿಡಬೇಕು, ಇಲ್ಲದ್ರೆ ನಾನು ನಿನಗೆ ಬೆನ್ನತ್ತಿ ನಾನು ನಿನಗೆ ತೊಂದರೆ ಕೊಡ್ತೀನಿ ಅಂತ. ಅಂಥ ಲೆವೆಲಲ್ಲಿ ಈ ಸಿಸ್ಟಮ್ ಅಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಪಾಪ ಪರಶುರಾಮ್ ಇವತ್ತು ಜೀವ ಕೊಟ್ಟು ಎಲ್ಲ ಜೀವ ತ್ಯಾಗ. ಇದು ಡೈಲಿ, ಇದು ನಾಟ್ ನೀವು ಮಂತ್ಲಿ ಅನ್ಕೊಂಡಿದ್ದೀರಾ, ಇಯರ್ಲಿ ಅನ್ಕೊಂಡಿದ್ದೀರಾ. ಇಯರ್ಲಿ ಹೋಗೋದು ಶಾಸಕರಿಗೆ, ಇದು ಡೈಲಿ ಕಲೆಕ್ಷನ್ ಆಗಿ ಇಷ್ಟು ದುಡ್ಡು ಬಂದಿಲ್ಲ ಅಂದರೆ ಅವ್ರಿಗೆ ಟೆನ್ಷನ್. ಬೆಂಗಳೂರು ಸಿಟಿಲೇ ನಾನು ನೋಡ್ತೀನಲ್ಲ, ಕೆಲವು ACPಗಳಿಗೆ ಸಾಯಂಕಾಲ ಆಗೋ ಅಷ್ಟರಲ್ಲಿ 1 ಲಕ್ಷ 2 ಲಕ್ಷ ಬಂದಿಲ್ಲ ಅಂದರೆ ವಿಲಿ ಹೋಗ್ಬಿಡ್ತಾರೆ. ರಾತ್ರಿ ತನಕ ನಮ್ಗೆ ದುಡ್ಡು ಬರಲೇಬೇಕು ಅಂತ ಅವ್ರಿಗೆ ಡೀಲ್ ಒಳಗೆ. ಇಲ್ಲಾದ್ರೂ ಅಟ್ಲೀಸ್ಟ್ ಲ್ಯಾಕ್ಸ್ ಟುಗೆದರ್ ಇದೆ ಬೇರೆ ಕಡೆ. ಇಟ್ ಈಸ್ ಪಾಸಿಬಲ್ ಆಗ್ತಾ ಇದಲ್ರಿ. ನಾನಿರೋವಾಗನೂ ಇತ್ತು, ಹಿಂದೆನೂ ಇತ್ತು, ಇನ್ನೂ ಜಾಸ್ತಿನೇ ಇದೆ. ಇದು ಯಾರ ಹತ್ರ ಫೈಟ್ ಮಾಡ್ತೀರಿ ನೀವು? ನಾನು ಹೇಳ್ತಾ ಇದ್ದೀನಲ್ಲ, ಸಿ ಇಟ್ ಈಸ್ ಎ ಗಿವನ್ ಫ್ಯಾಕ್ಟ್. ಬಟ್ ಏನಂದ್ರೆ ಯಾವಾಗ ಸಮಸ್ಯೆ ಬರುತ್ತಂದ್ರೆ ಅಪಘಾತ ಆಗತ್ತಲ್ಲ, ಆವಾಗ ಎಲ್ಲರೂ ನಾಳೆ ಇದೇ ಪ್ರಶ್ನೆಗಳು ನೀವೇ ಕೇಳ್ತೀರಿ, ಇದೇ ಪ್ರಶ್ನೆ ನೀವೇ ಕೇಳಲ್ಲ ನಾಳೆ. ಸೊ ಈಗ ಹೊರಗಡೆ ಬಂದ ನಂತರ ಈಗ ನಾವು ಯಾವ ಕಾರಣಕ್ಕೆ ಈಗ ನಾವು ಬಂದಿರೋ, ಈಗ ನಾನು ಹೇಳಿದ್ದೀನಿ, ಈಗ ನಮಗೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಇಬ್ಬರಿಗೂ FIR ಅಲ್ಲಿಂದಲ್ಲ ಅಟ್ರಾಸಿಟಿ ಸೆಕ್ಷನ್ ಮತ್ತೆ ಮರ್ಡರ್ ಕೇಸಲ್ಲಿ ಅಥವಾ ಕಲ್ಪಬಲ್ ಹೋಮಿಸೈಡ್ ಇದೆ, ಅದೆಲ್ಲ ಅರೆಸ್ಟ್ ಆಗಬೇಕು ವಿತೌಟ್ ಇನ್ ಇಟ್ ಇದೆ. ಮತ್ತೆ ಆ ಹೆಣ್ಮಗಳಿಗೆ ಇಮಿಡಿಯೇಟ್ಲಿ ಕಂಪ್ಯಾಷನೇಟ್ CG ಗ್ರೌಂಡ್ ಮೇಲೆ ಕೆಲಸ ಕೊಡಬೇಕು. ಎರಡೇ ಆಗ್ಬೇಕಷ್ಟೇ, ಬೇರೆ ಏನಿಲ್ಲ. ಡಿಮ್ಯಾಂಡ್ ಅವ್ರದ್ದು ಏನಿದೆ ಗೊತ್ತಾ, PSI ಕೇಳ್ರಿ ನೌಕರಿ ಕೊಡ್ರಿ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಅವಕಾಶ ಇದೆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ನೀವು ಕ್ಲಿಯರ್ ಮಾಡಬೇಕು. ಗ್ರೂಪ್ B ಏನಿದೆಲ್ಲ, ಶಿ ಇಸ್ B ಗ್ರಾಜುಯೇಟ್, PSI C. ಸೊ ಅವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೊಡಬೇಕು ಅಂತ ಇರಲಿಲ್ಲ, ಬೇರೆ ಇಲಾಖೆಯಲ್ಲಿ ಕೂಡ ಕೊಡಬೇಕು. ನಮ್ಮಲ್ಲಿ ಯಾಕ್ರಿ ಕೊಡಬೇಕು, ಬೇರೆ ಕೊಡ್ಲಿ, ಬೇರೆ ಪೊಲೀಸ್ ಇಲಾಖೆಯಲ್ಲಿ ಯಾಕೆ ಕೊಡಬೇಕು? ಇಲ್ಲ ರೀ, ಇಲ್ಲ ಸರ್, ಅವ್ರಿಗೆ ಬೇರೆ ಇಲಾಖೆಯಲ್ಲಿ ಕೂಡ ಕೊಡಬೇಕು. CG ಗ್ರೌಂಡ್ ಬೇರೆ ಇಲಾಖೆಯಲ್ಲಿ ಕೂಡ ಕೊಡ್ತಾರೆ. B ಎಲೆಕ್ಟ್ರಿಕಲ್ ಮಾಡ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು.